ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೌರಿಂಗ್ ಆಸ್ಪತ್ರೆಗೆ ಸಾಕಷ್ಟು ನಾಯಕರ ದಂಡೆ ಹರಿದು ಬರ್ತದೆ. ಇದರ ಮುಂದುವರೆದ ಭಾಗವಾಗಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ನಿಖಿಲ್ ಅವರೇ, ಈಗ ತಾವು ಕೂಡ ಬಂದಿದ್ದೀರಿ. ಮಂಡ್ಯದ ಮೂಲದ ಯುವಕ ಒಬ್ಬ ಪೂರ್ಣಚಂದ್ರ ಅಂತ ಹೇಳಿ 24 ವರ್ಷ, ಅವರು ಕೂಡ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ. ನಿನ್ನೆ ದಿನ ಬಹಳ ವರ್ಷಗಳ ನಂತರ ಹತ್ತತ್ರ 2 ದಶಕಗಳ ಹತ್ತತ್ರ 18 ವರ್ಷದ ನಂತರ ಏನು ಪಂದ್ಯಾವಳಿ IPL ನ ಕ್ರಿಕೆಟ್ ಮ್ಯಾಚ್ ನಡೀತು. ಬಹುಶಃ ಇಡೀ ಭಾರತ ದೇಶದಲ್ಲಿ RCB ಗೆಲ್ಲಬೇಕು ಅಂತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳು RCB ನ ಪ್ರೀತಿಸ್ತಕ್ಕಂಥ ಜನ, ಬಹುಶಃ ಕೋಟ್ಯಾಂತರ ಜನ ಇವತ್ತು ನಾವು ಇಡೀ ದೇಶದಲ್ಲಿ ಕಾಣಬಹುದು. ಆದರೆ ಇವತ್ತು ಆಗಿರ್ತಕ್ಕಂಥ ಒಂದು ಘಟನೆ ಏನಿದೆ, ನಿಜಕ್ಕೂ ಕೂಡ ಈ ಘಟನೆ ಅತ್ಯಂತ ಒಂದು ಬೇಜವಾಬ್ದಾರಿತವಾದಂತ ಒಂದು ನಡೆ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಮ್ಯಾನೇಜ್ಮೆಂಟ್ ಕೊರತೆ, ಜೊತೆನಲ್ಲಿ ಈಗ ತಾನೇ ನಾನು ಬೋರಿಂಗ್ ಆಸ್ಪತ್ರೆಗೆ ಏನ್ ಬಂದಿದ್ದೇನೆ, ಇಲ್ಲಿ ನಮ್ಮ ಜೊತೆನಲ್ಲಿ ಇರ್ತಕ್ಕಂಥ ವೈದ್ಯರಿಗೆ ಕೇಳ್ತಾ ಇದ್ದೆ. 17 ಜನ ಇಂಜೂರ್ಡ್ ಆಗಿದ್ದಾರೆ, 6 ಜನ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ಅಧಿಕೃತವಾಗಿ ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಇದು ಏನು ಒಂದೇ ಸಲಿ ಪಾಸ್ಗಳನ್ನ ಕೊಡದಿರಾ ಇವತ್ತೇನು ತರಾತುರಿಯಲ್ಲಿ ಗೇಟ್ ನ ಓಪನ್ ಮಾಡಿ ತುಂಬಾ ಜನ ಇವತ್ತು ಮುಗ್ಧ ಅಭಿಮಾನಿಗಳು ಇವತ್ತು ವೆರಿ ಇನ್ನೋಸೆಂಟ್ ಲೈಫ್ಸ್ ನಾವು ಕಳ್ಕೊಂಡಿದ್ದೇವೆ. ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳು ಬಹುಶಃ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ದಿವ್ಯಾಂಶಿ ಅಂತಾನೋ ಏನೋ ಹೆಸರು ನಾನು ನೋಡ್ತಾ ಇದ್ದೆ ನಿಮ್ಮ ಮಾಧ್ಯಮದಲ್ಲಿ. ಅಂಡ್ ಇನ್ನೊಂದು ಸಣ್ಣ ಪಾಪುನು ನಾನು ನೋಡ್ತಾ ಇದ್ದೆ. ನನಗೆ ಗೊತ್ತಿಲ್ಲ ಪಾಪು ಅವರ ತಾಯಿ ತಂದೆ ಎಷ್ಟೋ ಜನ ಇವತ್ತು ಅವ್ರ ಪೋಷಕರಿಗೆ ಇನ್ನೂ ಗೊತ್ತೇ ಆಗಿಲ್ಲ. ಇವತ್ತು 6 ಜನದಲ್ಲಿ ಕೇವಲ 3 ಜನ ಬಂದು ಇವತ್ತು ಪೋಷಕರು ಪತ್ತೆ ಹಚ್ಚಿದ್ದಾರೆ ಆ ಮೃತದೇಹಗಳು ಹೌದು ನಮ್ಮ ಕುಟುಂಬದವರು ಅಂತಕ್ಕಂಥದ್ನ. ದಿಸ್ ಇಸ್ ಎ ಕಂಪ್ಲೀಟ್ ಮಿಸ್ಕಂಡಕ್ಟ್, ಮಿಸ್ಮ್ಯಾನೇಜ್ಮೆಂಟ್, ನೆಗ್ಲಿಜೆನ್ಸಿ, ಇರ್ರೆಸ್ಪಾನ್ಸಿಬಿಲಿಟಿ ಆಫ್ ದಿಸ್ ಗವರ್ಮೆಂಟ್. ಇಲ್ಲಿವರೆಗೂ ಗೃಹ ಸಚಿವರು ಒಂದು ಹೇಳಿಕೆ ಕೊಟ್ಟಿಲ್ಲ. ನನಗೆ ಗೊತ್ತಿಲ್ಲ ವೆದರ್ ಗೃಹ ಸಚಿವರು ವೆದರ್ ಈಸ್ ಅವೇರ್ ಆಫ್ ದಿಸ್ ಪ್ರೋಗ್ರಾಮ್, ಹೌ ಇಟ್ ಹಸ್ ಬಿನ್ ಕಂಡಕ್ಟೆಡ್. ಎಷ್ಟು ಜನ ಬೆಂಗಳೂರಿನಲ್ಲಿ ಪೊಲೀಸ್ನ ಸಿಬ್ಬಂದಿಗಳಿದ್ದಾರೆ, ಯಾವ ರೀತಿ ನೀವು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡ್ರಿ. ನಿನ್ನೆ ರಾತ್ರಿ ಆದಂತ ಪಂದ್ಯಾವಳಿಯ ಫಲಿತಾಂಶದ ನಂತರ ನಿಮಗ್ ಗೊತ್ತಿದೆ RCB ಅಂತಕ್ಕಂಥದ್ದು ಪ್ರತಿಯೊಬ್ಬ ರಕ್ತದ ಕಣಕಣದಲ್ಲೂ ಇವತ್ತು ಅಷ್ಟು ಫ್ಯಾನಿಸಮ್ ಇರತಕ್ಕಂತ ಒಂದು IPL ಟೀಮ್ ಇದು RCB ಅಂದ್ರೆ. ನೀವೇನ್ ಮಾಡಿದ್ರಿ? ವೈ ಡೋಂಟ್ ಯು ಕ್ರಿಯೇಟ್ ಪಾಸಸ್? ಯಾಕೆ ಎರಡೆರಡು ಕಡೆ ಯಾಕೆ ಕ್ರಿಯೇಟ್ ಮಾಡಿದ್ರಿ? ವಿಧಾನಸೌಧ ಒಂದ್ ಕಡೆ ಮಾಡ್ತೀರಿ, ಇನ್ನೊಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದ್ ಕಡೆ ಮಾಡ್ತೀರಿ. ಒಂದ್ ಕಡೆ ಮಾಡಬೇಕಾಗಿತ್ತು. ಆಮೇಲೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಪ್ಲೇಯರ್ಸ್ ನ ಹೋಗಿ ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ, ಕ್ರೆಡಿಟ್ ಗೇಮ್ಗೋಸ್ಕರ ನಿಂತ್ಕೊಂಡು ಫೋಟೋಗಳು ಬಿಡೋದೇನೋ, ರೀಲ್ಸ್ ಗಳು ಮಾಡೋದೇನೋ, ಅದೇ ಕ್ರೆಡಿಟ್ ಇವತ್ತು ಇಲ್ಲಿ ಎಷ್ಟೋ ಜನ ಪಾಪ ಮಂತ್ರಿಗಳ ಮಕ್ಕಳು ಬಂದಿದಾರಂತೆ ತಿಳ್ಕೊಂಡೆ ನಾನು ವಿಚಾರ. ಅವ್ರನ್ನ ಮಾತ್ರ ಸೇಫ್ ಗಾರ್ಡ್ ಮಾಡಿದ್ರಿ. ಅವರೆಲ್ಲ ಚೆನ್ನಾಗಿದಾರಲ್ವಾ ಮಂತ್ರಿಗಳ ಮಕ್ಕಳು? ಬಡವ್ರ ಮಕ್ಕಳಲ್ಲಿ ಹೋಗ್ಬೇಕು. ವೈ ಡಿಂಟ್ ಯು ಕ್ರಿಯೇಟ್ ಪಾಸ್ ನ ಕ್ರಿಯೇಟ್ ಮಾಡಿ ಇನ್ನೂ 2 ದಿನ ಟೈಮ್ ತಗೋಬಹುದಾಗಿತ್ತು. ಏನ್ ತರಾತುರಿ ಎಂದಕ್ಕೆ ಮಾಡಬೇಕಾಗಿತ್ತು? ಇಂಥ ಒಂದು ದುರದೃಷ್ಟಕರ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಪರಿಜ್ಞಾನ ಇರಬಾರ್ದ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ? ವಾಟ್ ವಾಸ್ ದ ಅರ್ಜೆನ್ಸಿ? ವಾಟ್ ವಾಸ್ ದ ಹರಿ? ಇಷ್ಟು ಬೇಜವಾಬ್ದಾರಿತನನ ಗೃಹ ಸಚಿವರು ಇಲ್ಲಿವರೆಗೂ ಒಂದು ಹೇಳಿಕೆ ಕೊಟ್ಟಿಲ್ಲ. ಸರ್, ನಾನು ಒಬ್ಬ ಪತ್ರಕರ್ತನಾಗಿ ಪ್ರಶ್ನೆ ಕೇಳಲೇಬೇಕು. 24 ಗಂಟೆ ಆಗಿಲ್ಲ RCB ಅವರು ಕಪ್ಪನ್ನ ಲಿಫ್ಟ್ ಮಾಡಿ, ಅಷ್ಟರಲ್ಲಿ ಈ ರೀತಿಯಾದಂತ ದುರಂತ. RCB ಅವರ ವಿಜಯೋತ್ಸವ ಒಂದ್ ಕಡೆ ಆದ್ರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಲವಾರು ಕುಟುಂಬಗಳು ಶೋಕಾಚರಣೆಯನ್ನ ಆಚರಿಸ್ತಾ ಇದ್ದೇವೆ. ಇದು ಅತ್ಯಂತ ದುರದೃಷ್ಟಕರ ಅಂದ್ರೆ ಈ ಸನ್ನಿವೇಶ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಯಾರು? ಸರ್ಕಾರದ ಕೈಲಿ ಇರ್ತಕ್ಕಂಥದ್ದು ಎಲ್ಲ. ನೀವು ಪೊಲೀಸ್ ಸಿಬ್ಬಂದಿಗಳ ಜೊತೆ ಕೂತು ಚರ್ಚೆ ಮಾಡಿ 1 or 2 days ಟೈಮ್ ತಗೊಂಡು ಮಾಡಬೇಕಾಗಿತ್ತು. ನೀವು ಮಾಡಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ, ಬಟ್ ಈ ರೀತಿ ಈ ರೀತಿ ಕಂಡಕ್ಟ್ ಮಾಡದ? ನೀವು ಅಲ್ಲೋಗಿ ನೀವು ವಿಡಿಯೋ ಮಾಡಬಹುದು, ಫೋಟೋ ಹಾಕ್ಬಹುದು, ರೀಲ್ಸ್ ಮಾಡಬಹುದು. ವೈ ಕುಡಂಟ್ ಯು ಮ್ಯಾನೇಜ್? ನನ್ನ ಕಡೆಯ ಪ್ರಶ್ನೆ ಸರ್, ಈ ಒಂದು ದುರಂತಕ್ಕೆ ಯಾರು ಕಾರಣ ಅಂತ ಹೇಳ್ತೀರಿ ಒಟ್ಟಾರೆ? ಸರ್, ಪ್ಯೂರ್ಲಿ ಐ ವಿಲ್ ಟೆಲ್ ಯು ಒನ್ ಥಿಂಗ್. ಸರ್ಕಾರದ ಗೃಹ ಸಚಿವರು ಇದಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಅಪ್ ಟಿಲ್ ನೌ ಹಿ ಹಸ್ ನಾಟ್ ಗಿವನ್ ಒನ್ ಮೀಡಿಯಾ ಸ್ಟೇಟ್ಮೆಂಟ್. ನನಗೆ ಗೊತ್ತಿಲ್ಲ ಎಲ್ಲಿದ್ದಾರೆ ಹೋಮ್ ಮಿನಿಸ್ಟರ್ ಅಂತ. ಹೋಮ್ ಮಿನಿಸ್ಟರ್ ಗಮನಕ್ಕೆ ನಿಜವಾಗ್ಲೂ ಈ ಪ್ರೋಗ್ರಾಮ್ ಆಯೋಜನೆ ಮಾಡೋದಕ್ಕಿಂತ ಮುಂಚಿತವಾಗಿ ಚರ್ಚೆ ಆಗಿತ್ತಾ? ಅವ್ರ ಗಮನದಲ್ಲಿತ್ತ? ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿಗಳು ಏನ್ ಮಾಡ್ಕೊಂಡಿದ್ರು? ಎಷ್ಟು ಜನ ಪೊಲೀಸ್ ಸಿಬ್ಬಂದಿಗಳನ್ನ ಇಟ್ಟಿದ್ರು? ವಿ ಡೋಂಟ್ ನೋ. ಇದು ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.